ಇನ್ನು ಹೈನುಗಾರಿಕೆ ವಿಚಾರವನ್ನು ಹೇಳ್ತಾ ಇದ್ನಲ್ಲ ವೀಕ್ಷಕರೇ, ಮತ್ತೊಂದು ಕಡೆ ಏನಾಗ್ತಿದೆ ಅಂತಂದ್ರೆ ಈ ಮಳೆ ಕೊರತೆಯಿಂದ ಬಳಲಿ ಬೆಂಡಾದ ರೈತರ ಪಾಲಿಗೆ ಹಾಲು ಉತ್ಪಾದನೆ ವರವಾಗಿದೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಹಾಲಿನ ಉತ್ಪಾದನಾ ವೆಚ್ಚ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆದರೆ ಸರ್ಕಾರ ಕೊಡ್ತಾ ಇರೋ ಬೆಂಬಲ ದರ ಸಾಕಾಗ್ತಾ ಇಲ್ಲ ಅಂತ ಇವತ್ತು ದೇವನಹಳ್ಳಿಯಲ್ಲಿ ರೈತರು ರೊಚ್ಚಿಗೆದ್ದಿದ್ರು. ನೋಡ್ಕೊಂಬನ್ನಿ. ಜಿಲ್ಲಾಧಿಕಾರಿ ಭವನದ ಮುಂದೆ ರಾಸು ಕಟ್ಟಿ ರೈತರ ರೊಚ್ಚು. ಹಾಲಿನ ಪ್ರೋತ್ಸಾಹ ಧನ ಹೆಚ್ಚಿಸಲು ಅನ್ನದಾತರ ಆಗ್ರಹ. ರಾಜ್ಯದ ಹಾಲು ಉತ್ಪಾದಕರು ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಮ್ಮ ಧ್ವನಿಯನ್ನು ಎತ್ತಿದ್ರೆ ನಮ್ಮ ಧ್ವನಿಯ ಮುಖಾಂತರ ಲೀಟರ್ಗೆ 10 ರೂಪಾಯಿ ಹೆಚ್ಚಿಗೆ ಆಗುತ್ತೆ. ಜಿಲ್ಲಾಧಿಕಾರಿಗಳ ಭವನದ ಮುಂದೆ ರೈತರ ರೊಚ್ಚು. ಜಾನುವಾರುಗಳನ್ನ ಹಿಡಿದು ತಂದ ಅನ್ನದಾತರು ಆಕ್ರೋಶ. ಹೀಗೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಕಿಡಿಕಾರಲು ಕಾರಣವಾಗಿರೋದು ಹಾಲು. ಹೌದು, ರಾಜ್ಯದಲ್ಲಿ ಭೀಕರ ಬರ ಆವರಿಸಿದೆ. ಆದರೆ ಹಸಿ ಬರದಿಂದಾಗಿ ಅನ್ನದಾತರಿಗೆ ಬೆಳೆ ಪರಿಹಾರ ಸಿಗೋದು ಸದ್ಯಕ್ಕಂತೂ ಸಾಧ್ಯವಿಲ್ಲ. ಹೀಗೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ವರವಾಗಿರೋದು ಹೈನುಗಾರಿಕೆ. ಹೈನುಗಾರಿಕೆಯನ್ನೇ ನಂಬಿ ರಾಜ್ಯದಲ್ಲಿ ಕೋಟ್ಯಾಂತರ ರೈತ ಕುಟುಂಬಗಳು ಬದುಕು ಕಟ್ಟಿಕೊಂಡಿವೆ. ಆದರೆ ರೈತರಿಗೆ ಸರ್ಕಾರ ಕೊಡ್ತಾ ಇರೋ ಬೆಂಬಲ ಬೆಲೆ ಉತ್ಪಾದನಾ ವೆಚ್ಚಕ್ಕೂ ಸರಿದೂಗ್ತಾ ಇಲ್ಲ. ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೀರಸಂದ್ರದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ರೈತರು ಪ್ರತಿ ಲೀಟರ್ ಹಾಲಿಗೆ ನೀಡುತ್ತಾ ಇರುವ 5 ರೂಪಾಯಿ ಪ್ರೋತ್ಸಾಹ ಧನವನ್ನ 10 ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ರು. ಏನು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಬರಗಾಲ ಇದೆ, ರೈತರು ಎಚ್ಚರಿಕೆಯಿಂದ ಇರ್ರಿ ಅಂತೇನೆ ಹೇಳಿ ನಮಗೆ ಒಂದು ಕರೆಯನ್ನ ಈ ರಾಜ್ಯದ ಜನತೆಗೆ ಕೊಟ್ಟರು. ಅದಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ಹಾಲು ಉತ್ಪಾದಕ ಬಂಧುಗಳು ಬಹಳ ಸಂಕಷ್ಟದಲ್ಲಿದ್ದೀವಿ. ನಮಗೆ 1 ಲೀಟರ್ ಹಾಲಿಗೆ 10 ರೂಪಾಯಿ ದರವನ್ನ ಜಾಸ್ತಿ ಮಾಡಿಕೊಡ್ಬೇಕು. ರೈತರ ಕಷ್ಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸಬೇಕು ಅಂತೇಳಿ ಆ ಸರ್ಕಾರದ ಗಮನವನ್ನ ಸೆಳೆಯೋದಕ್ಕೆ ಇವತ್ತು ಈ ಹೋರಾಟ ಎಲ್ಲ ನನ್ನ ತಾಲೂಕಿನ ರೈತರ ಪರವಾಗಿ ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸರ್. ಹಸುಗಳನ್ನ ಜಿಲ್ಲಾಧಿಕಾರಿ ಕಚೇರಿಯ ಆವರಣದ ಬಳಿ ಕಟ್ಟಿದ ರೈತರು ವಿಭಿನ್ನ ರೀತಿಯಲ್ಲಿ ಸರ್ಕಾರದ ಗಮನ ಸೆಳೆಯಲು ಯತ್ನಿಸಿದರು. ಪ್ರತಿ ಲೀಟರ್ ಹಾಲಿಗೆ 10 ರೂಪಾಯಿ ಬೆಂಬಲ ದರ ನೀಡಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಹೋರಾಟವನ್ನ ತೀವ್ರಗೊಳಿಸುವ ಎಚ್ಚರಿಕೆಯನ್ನ ನೀಡಿದ್ರು. ಈ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದು ಸಿಎಂ ಜೊತೆ ಮಾತನಾಡೋ ಭರವಸೆಯನ್ನ ನೀಡಿದ್ರು. ಇದು ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ತೀರ್ಮಾನ ಆಗಬೇಕು. ಯಾಕಂದ್ರೆ ಆ ಪೋರ್ಟ್ಫೋಲಿಯೋ ಅವ್ರ ಹತ್ರನೇ ಇದೆ. ಸಹಜವಾಗಿ ಕೇಳ್ತಾರೆ, ಹೈನುಗಾರಿಕೆಯಲ್ಲಿ ಇರ್ತಕ್ಕಂಥವರು ಬೆಲೆ ಜಾಸ್ತಿ ಆಗಿದೆ, ಭೂಸ ಅದೆಲ್ಲ ಆಗಿರುತ್ತಲ್ಲ, ಹುಲ್ಲಿಂದು ಎಲ್ಲ ಜಾಸ್ತಿ ಆಗಿರುತ್ತೆ, ಕೊಡಿ ಅಂತ ಕೇಳ್ತಾರೆ. ತೀರ್ಮಾನ ತಗೋಬೇಕಾಗಿರೋರು ಈಗ ತಕ್ಷಣಕ್ಕೆ ಮುಖ್ಯಮಂತ್ರಿಗಳು, ಯಾಕಂದರೆ ಪೋರ್ಟ್ಫೋಲಿಯೋ ಅವ್ರ ಹತ್ರನೇ ಇದೆ. ಒಟ್ಟಾರೆ ಹಾಲಿನ ಉತ್ಪಾದನಾ ವೆಚ್ಚಕ್ಕೆ ಅನುಗುಣವಾಗಿ ಪ್ರೋತ್ಸಾಹ ಧನ ಹೆಚ್ಚಳ ಮಾಡಬೇಕು ಎಂಬುದು ರೈತರ ಪ್ರಮುಖ ಬೇಡಿಕೆ. ಆದರೆ ಸರ್ಕಾರ ಈ ಮನವಿಗೆ ಯಾವ ರೀತಿಯ ಸ್ಪಂದನೆ ನೀಡಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.